ಡೋಂಟ್ ಹರ್ಟ್ ಕಣಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಹೆಸರು ಅನುಷಾ, ನಾನು US ಇಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇವತ್ತು ಇಲ್ಲಿ ಸ್ಯಾಟರ್ಡೇ ನಾವು ಯಾವ ಥರ ಸ್ಪೆಂಡ್ ಮಾಡ್ತೀವಿ, ನಮ್ಮ ಹೋಲ್ ಸ್ಯಾಟರ್ಡೇ ಹೇಗಿರುತ್ತೆ ಅಂತ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಸೊ ಇದು ನನ್ನ ಹೋಲ್ ಡೇ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಸ್ಯಾಟರ್ಡೇ ಬೇರೆ, ವೆದರ್ ಬೇರೆ ಸೂಪರ್ ಆಗಿದೆ. ಹಾಗಾಗಿ ಇಡ್ಲಿ ವಡೆ ಸಾಂಬಾರು ಮಾಡಿದ್ದೀನಿ. ಅದನ್ನು ಹೊರಗಡೆ ಬಂದು ನಾವು ಬ್ಯಾಕ್ ಯಾರ್ಡಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಹೆಂಗಿದೆ ಅನ್ನೋ ಇಡ್ಲಿ ವಡೆ ಸಾಂಬಾರು. ವೆದರ್ ಬೇರೆ ಚೆನ್ನಾಗಿದೆ ಇವತ್ತು. ಟೇಸ್ಟಿನಾ? ಓಕೆ. ಪುಟಾಣಿ ಬಾಯಿಗೆ ಹೋಗ್ತಾ ಇಲ್ಲ, ಆದರೂ ತಿಂತಾ ಇದ್ದಾಳೆ ಅಕ್ಕೀರಾ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಸ್ಯಾಟರ್ಡೇ ಸಂಡೇಸ್ ಅಂತಂದರೆ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ. ಸೊ ಹೊರಗಡೆ ಎಲ್ಲ ಸ್ವಲ್ಪ ಡರ್ಟಿ ಆಗಿದೆ ಅಂತ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ನಾನು ವಿಂಡ್ ಬ್ಲೋವರಲ್ಲಿ ಕ್ಲೀನ್ ಮಾಡ್ತೀನಿ, ಇದರಲ್ಲಿ ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ 3:30 ಆಯಿತು. ನಾವು ಊಟ ಮುಗಿಸ್ಕೊಂಡ್ವಿ, ಮಗು ನ್ಯಾಪ್ ಕೂಡ ಆಯಿತು. ಇವಾಗ ನಾವು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಆ ಬರ್ಡೇ ಪಾರ್ಟಿನ ಅವರು ಇಂಡೋರ್ ಪ್ಲೇ ಏರಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಇಂಡೋರ್ ಪ್ಲೇ ಏರಿಯಲ್ಲಿ ಯಾವ ಥರ ಬರ್ಡೇ ಪಾರ್ಟೀಸ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನಾವು ಮನೆಗೆ ಬಂದು ಕ್ವಿಕ್ಕಾಗಿ ಡಿನ್ನರ್ ಮುಗಿಸ್ಕೊಂಡು ಒಬ್ಬರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಯಲ್ಲಿ ಒಂದು ಮೊಲನ ಅವರು ಪೆಟ್ಟಾಗಿಟ್ಕೊಂಡಿದ್ದಾರೆ. ಸೊ ಮೊಲನ ಪೆಟ್ಟಾಗಿಟ್ಕೊಂಡ್ರೆ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಹೇಗೆ ನೋಡ್ಕೋಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಇವತ್ತು ಅಕೀರಾ ಫಸ್ಟ್ ಟೈಮ್ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದಾಳೆ ಆ್ಯಸ್ ಅ ಗೆಸ್ಟ್. ಅವಳು ಯಾವ ಥರ ಬರ್ಡೇ ಯಾವ ಥರ ಎಂಜಾಯ್ ಮಾಡ್ತಾಳೆ ಬರ್ಡೇ ಪಾರ್ಟಿಲಿ ಅಂತ ನೋಡೋಣ. ನಾವು ಇವಾಗ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಇಂಡೋರ್ ಪ್ಲೇ ಏರಿಯಾಲಿ ಅವರು ಬರ್ಡೇ ಪಾರ್ಟಿನ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಅಕ್ಕಿರಾ ಫುಲ್ಲು ಜನ ನೋಡಿ ಎಕ್ಸೈಟ್ ಆಗಿಬಿಡ್ತಾಳೆ. ಅವಳು ಹೊರಗಡೆ ಹೋಗೋದು, ಅವಳಿಗೆ ಆಟ ಆಡೋದು ಎಲ್ಲ ತುಂಬ ಇಷ್ಟ. ಸೊ ಇಲ್ಲೆಲ್ಲರ ಜೊತೆನೂ ಎಲ್ಲ ಗೆಸ್ಟ್ ಜೊತೆನೂ ಆಟ ಆಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿದ್ದಾಳೆ. ನಾವು ಇವತ್ತು ಬರ್ಡೇ ಪಾರ್ಟಿಗೆ ಬಂದಿರೋಂಥ ಜಾಗ ಇದು ಟ್ರ್ಯಾಂಪಲಿನ್ ಪಾರ್ಕ್. ಇದು ಒಂದು ಇಂಡೋರ್ ಪ್ಲೇ ಏರಿಯಾ. ಇಲ್ಲೆಲ್ಲ ಟ್ರ್ಯಾಂಪಲಿನ್ಸ್ ಇದೆ, ಎಲ್ಲ ಜಂಪಿಂಗ್ ಗೇಮ್ಸ್ ಇದ್ದಾವೆ. ಸೊ ಇಲ್ಲಿ 2 hours ಮಕ್ಕಳು ಪ್ಲೇ ಮಾಡ್ತಾರೆ. ಅದಾದಮೇಲೆ ½ an hour ಇವರು ಪಾರ್ಟಿ ಹಾಲಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೇಕ್ ಕಟ್ ಮಾಡ್ತಾರೆ. ಸೊ ಇಲ್ಲೇನಂತಂದರೆ ನಾವು ಇಲ್ಲಿ ಇದೊಂಥರ ಕಂಪ್ಲೀಟ್ ಹ್ಯಾಸಲ್ ಫ್ರೀ ಬರ್ಡೇ ಪಾರ್ಟಿ. ಸೊ ಪೇರೆಂಟ್ಸ್ಗೆ ಯಾವುದೇ ಥರ ಸ್ಟ್ರೆಸ್ ಇರಲ್ಲ. ನಾವು ಹೋಗ್ತಾ ಇದ್ದಂಗೆ ಬರ್ಡೇ ಗಿಫ್ಟ್ಸ್ನ ಸ್ಟಾಫ್ಸ್ ಹತ್ರನೇ ಕೊಡ್ತೀವಿ. ಆ ಸ್ಟಾಫ್ಸು ಬರ್ಡೇ ಪಾರ್ಟಿ ಎಲ್ಲಿ ನಡೀತಾ ಇರುತ್ತೋ ಅದೇ ಆ ಮಗುವಿನ ಪಾರ್ಟಿ ಹಾಲ್ಗೆ ತೊಗೊಂಡೋಗಿ ಆ ಗಿಫ್ಟ್ಸ್ನ ಇಡ್ತಾರೆ. ಅದಾದಮೇಲೆ ಇಲ್ಲಿ ಸಿಗೋ ಅಂಥ ಫುಡ್ನೇ ಮಕ್ಕಳಿಗೆ ಕೊಡೋದು. ಸೊ ಹಾಗಾಗಿ ನಾವು ಹೊರಗಡೆಯಿಂದ ಫುಡ್ ತರಬೇಕು ಅನ್ನೋ ಟೆನ್ಷನ್ ಕೂಡ ಇಲ್ಲ. ಸೊ ಫುಡ್ಡು ಇಲ್ಲೇ ಕೊಡ್ತಾರೆ. ಅದಾದಮೇಲೆ ಎಲ್ಲರಿಗೂ ಸರ್ವ್ ಮಾಡ್ತಾರೆ, ಅವರು ಕೇಕ್ ಕಟ್ ಮಾಡ್ತಾರೆ. ಹಾಗೆ ಥ್ರೂ ಔಟ್ ದ ಪಾರ್ಟಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. ಆ ಹಿಂದ್ಗಡೆ ಇಲ್ಲಿ ಏನು ಡೆಕೋರೇಷನ್ ಮಾಡಿದ್ದಾರೆ ಅದನ್ನು ಕೂಡ ಅವರೇ ಮಾಡಿದ್ದಾರೆ ಸಿಂಪಲ್ಲಾಗಿ. ಇಲ್ಲಿ ಆಲ್ರೆಡಿ ನೋಡಿ ಕಪ್ಸ್ ಆ್ಯಂಡ್ ಪ್ಲೇಟ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಸ್ಟಾಫ್ಸ್ ಬಂದು ಅವರು ಕರೆಕ್ಟಾಗಿ ಅದೇ ಟೈಮಿಗೆ ಬಂದು ಅದನ್ನೆಲ್ಲ ಇಟ್ಬಿಡ್ತಾರೆ. ಹಾಗೆ ಈ ಥರ ಯಾವುದಕ್ಕೂ ನಮಗೆ ಪೇರೆಂಟ್ಸ್ಗಳಿಗೆ ಸ್ಟ್ರೆಸ್ ಇಲ್ಲ, ಆರಾಮಾಗಿ ಇಲ್ಲಿ ಬಂದು ಬರ್ಡೇ ಪಾರ್ಟಿನ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ, ಸ್ಪೆಷಲಿ ವಿಂಟರಲ್ಲಿ ಈ ಥರ ಪಾರ್ಟಿ ಹಾಲ್ಗೆ, ಈ ಥರ ಇಂಡೋರ್ ಪ್ಲೇ ಏರಿಯಾಗೆ ಹೋಗ್ತಾರೆ. ಸೊ ವಿಂಟರಲ್ಲಿ ಹೊರಗಡೆನೂ ಎಲ್ಲೂ ಮಾಡೋಕ್ಕಾಗಲ್ಲ, ಈ ಥರ ಒಂದು ಒಳಗಡೆ ಇಂಡೋರ್ ಜಾಗಕ್ಕೆ ಬಂದುಬಿಟ್ರೆ ಆರಾಮಾಗಿ ಬರ್ಡೇಸ್ನ ಮಾಡ್ಕೊಂಡು ಹೋಗ್ಬೋದು ಅಂತ ತುಂಬ ಜನ ಇದು ವಿಂಟರಲ್ಲಿ ಇದನ್ನು ಭಾಳ ಪ್ರಿಫರ್ ಮಾಡ್ತಾರೆ.
ಇವಾಗ ನಾವು ಪಾರ್ಟಿನೆಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ನಮ್ಮ ಮನೆ ಹತ್ರನೇ ಇರೋದು. ಅವ್ರು ಸದ್ಯ ಇವಾಗ ರೀಸೆಂಟ್ಲಿ ಒಂದು ಪೆಟ್ನ ತೊಗೊಂಡಿದ್ದಾರೆ. ಆ ಪೆಟ್ನ ನೋಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. It's a Netherlands dwarf bunny. It's a dwarf bunny. It's a dwarf bunny. It will grow, but it'll be like this big only. This much it's some. You want to hold? Yeah. Hold ಮಾಡು. They don't have white. It won't scratch. No. It's all vaccinated. I'll tell you. Fold your legs and sit. Then just put it on your lap. But if you could have got it in white, it would have been nice. But they didn't have. Yeah, just leave it down. It's okay. Leave it down. Puppy, don't hurt, Kani. Puppy, don't scare it. Nice. Aringi bettu Mahesh. Tan bhayapaddevo. What is the name? Chai. ఛాయా? Yeah, chai. That birth certificate అంతా కూడా ఇచ్చింది అమ్మాయి. అవునా? So much drama she did. అక్కడ నుంచి వాళ్ళే పెట్టారు. వాళ్ళే పెట్టారు chai. ಓ. ಇಲ್ಲೆಲ್ಲ ಆ್ಯನಿಮಲ್ಸ್ನ ಪೆಟ್ಟಾಗಿ ಇಟ್ಕೊಬೇಕು ಅಂತಂದರೆ ಒಂದು ನಾವು ಅಡಾಪ್ಟ್ ಮಾಡ್ಕೋಬೋದು ಯಾವುದಾದ್ರೂ ಆ್ಯನಿಮಲ್ ಶೆಲ್ಟರಿಂದ ಅಥವಾ ರೆಸ್ಕ್ಯೂ ಆರ್ಗನೈಸೇಷನಿಂದ. ಇಲ್ಲ ಅಂದರೆ ಬ್ರೀಡರ್ ಹತ್ರ ಹೋಗಿ ಡೈರೆಕ್ಟಾಗಿ ತೊಗೊಂಬರ್ಬೋದು. ಈ ರ್ಯಾಬಿಟ್ನ ಇವರು ಈ ಮೊಲಾನ ಬ್ರೀಡರ್ ಹತ್ರ ಹೋಗಿ ತೊಗೊಂಬಂದಿದ್ದಾರೆ. ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇವರಿಗೆ ಒಂದು ಫಾರ್ಮ್ ಫಿಲ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಫಾರ್ಮಲ್ಲಿ ಇವರಿಗೆ ಮನೇಲೆಲ್ಲ ಇದನ್ನು ಸಾಕೋ ಅಂಥ ಕಂಡೀಷನ್ ಇದೆಯಾ, ಸ್ಮೋಕ್ ಫ್ರೀ ಇದೆಯಾ ಈ ಮನೆ, ಅಥವಾ ಇನ್ನೊಂದು ಯಾವ್ದಾದ್ರು ಪೆಟ್ ಇದೆಯಾ, ಅದರಿಂದ ಇದಕ್ಕೆ ಏನಾದರೂ ಆಗ್ಬೋದು, ಅದನ್ನೆಲ್ಲ ಕಂಡೀಷನ್ಸ್ ನೋಡಿಕೊಂಡು ಅವರು ಇದನ್ನು ಪೆಟ್ನ ಕೊಡ್ತಾರೆ. ಈ ಥರ ಪೆಟ್ನ ತೊಗೊಂಬರೋದಕ್ಕಿಂತ ಮೊದಲೇ ನಾವು ವೆಟರ್ನರಿ ಡಾಕ್ಟ್ರ್ ಇಲ್ಲಿ ಹತ್ತಿರ ಯಾರಾದರೂ ಇದ್ದಾರಾ ಈ ಥರ ರ್ಯಾಬಿಟ್ನ ನೋಡೋ ಅಂಥವ್ರು ಅಂತ ಅವರು ಮೊದಲು ಚೆಕ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಇದನ್ನು ತೊಗೊಂಬಂದಿದ್ದಾರೆ. ಈ ರ್ಯಾಬಿಟ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಈಸಿ ಕಂಪೇರ್ ಟು ಡಾಗ್ಸು. ಚಿಕ್ಕ ಪಪ್ಪೀಸ್ ಎಲ್ಲ ತೊಗೊಂಬಂದರೆ ತುಂಬ ಕೆಲಸ ಆಗುತ್ತೆ. ಇದಕ್ಕೆ ಅಷ್ಟೊಂದೇನಿಲ್ಲ. ಸೊ ಆಲ್ರೆಡಿ ಇಲ್ಲೊಂದು ಲಿಟರ್ ಬಾಕ್ಸ್ ಇಟ್ಟಿದ್ದಾರೆ ಇವರು. ಆ ಲಿಟರ್ ಬಾಕ್ಸಲ್ಲೇ ಹೋಗಿ ಇದು ಪಾಟಿ ಮಾಡುತ್ತಂತೆ. ಪಾಟಿ ಟ್ರೈನ್ಡು ಆಗಿಬಿಟ್ಟಿದೆ ಇದು ಆಲ್ರೆಡಿ 6 ಮಂತ್ಸಿಗೆ. ಸೊ ಇದು ಡಯಟ್ ಏನು ಅಂತಂದರೆ ಇದು ಹುಲ್ಲು ತಿನ್ನತ್ತಂತೆ. ಹಾಗೆ ಒಂದು ಪೆಲೆಟ್ ಥರದ್ದೇನೋ ಒಂದು ಫುಡ್ ಸಿಗುತ್ತೆ ಸ್ಟೋರಲ್ಲಿ, ಅದನ್ನು ತೊಗೊಂಬಂದಿದ್ದಾರೆ. ಹಾಗೆ ಕ್ಯಾರೆಟ್ಸ್ನ ಕೂಡ ತಿನ್ನತ್ತಂತೆ, ಸ್ಮಾಲ್ ಬೇಬಿ ಕ್ಯಾರೆಟ್ಸ್ನ. ಸೊ ಇದ್ರ ಫುಡ್ಡು ಭಾಳ ಸಿಂಪಲ್ ಆಗಿದೆ. ಹಾಗೆ ಮೇಂಟೆನೆನ್ಸ್ ಕೂಡ ಈಸಿ. ಅದನ್ನು ಆ ಲಿಟರ್ ಬಾಕ್ಸ್ನ ಇವರು ಏನು ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರಂತೆ 2-3 ಡೇಸಿಗೆ ಒಂದ್ಸಲ. ಸೊ ಅದರಿಂದ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ಅದ್ರ ಟೈಮಿಗೆ ಅದು ನಿದ್ದೆ ಬಂದ ತಕ್ಷಣ ಅಲ್ಲಿ ಮಲ್ಕೊಳ್ಳುತ್ತೆ ಸೈಡಲ್ಲಿ ಹೋಗಿ. ಹಾಗೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಆಟನೂ ಕೂಡ ಆಡುತ್ತಂತೆ. ಸೊ ಇದ್ರ ಮೇಂಟೆನೆನ್ಸು ತುಂಬ ಈಸಿ. ವ್ಯಾಕ್ಸಿನೇಷನ್ ಕೂಡ ಅದು ಯಾವ್ಯಾವಾಗ ಸ್ಕೆಡ್ಯೂಲ್ ಇರುತ್ತೋ ಆವಾಗ ಮಾಡಿಸ್ಕೊಳ್ಳೋದೆ ಕರ್ಕೊಂಡು ಹೋಗಬೇಕು. ಸೊ ಇದಕ್ಕೆ ಬ್ರೀಡರೇ ಇಟ್ಟಿರೋ ಹೆಸರು ಬಂದು ಚಾಯ್ ಅಂತ. ಸೊ ಇದ್ರ ಹೆಸರು ಚಾಯ್. ಸೊ ಅಕ್ಕು ನೋಡೋದು ಬನ್ನಿ, ಲಿಟಲ್ ಬನ್ನಿ. ಏನು ಮಾಡ್ತಾ ಇದೆ ಅದು? No. Oh, what is, don't do that. It's okay. You want to It's so funny. Of course I can. So you built this house, Sahana? Yeah, my dad built it. Is for chai or is for you? It's chai. No. It's chai. Don't do that. No chai. His body's gonna break. No chai. I saw something on a book that said don't pick up a bunny like that. పూజలు ఇలా చేస్తారు. అయ్యర్స్ హౌస్, అయ్యంగార్స్ హౌస్. ಮನಿ ಚಿಕ್ ಇವಾಗ ಮನೆಗೆ ಬಂದು ತಲುಪಿದ್ವಿ. ಸೊ ಹೀಗಿತ್ತು ನಮ್ಮ ಎಂಟೈರ್ ಸ್ಯಾಟರ್ಡೇ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್. ಸೇ ಬಾಯ್. ಇಲ್ಲಿ ಬಾಯ್. ಬಾಯ್.